ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರೆಲ್ಲರೂ? ನಾನಿಲ್ಲಿ ಕೆಸುವಿನ ಬೇರುಂಟು, ಇಲ್ಲಿ ಕಾಣ್ತಾ ಉಂಟಲ್ಲ ಕೆಳಗೆ, ಇದನ್ನೀಗ ತೆಗಿಬೇಕಂತ ಇದ್ದೇನೆ. ಇಷ್ಟು ಸಿಕ್ಕಿತ್ತು ನೋಡಿ, ಎಷ್ಟು ಒಳ್ಳೆಯದಾಗ್ತದೆ ಸಾಂಬಾರಿಗೆ ಅಂದರೆ ತುಂಬಾ ಒಳ್ಳೆಯದಾಗ್ತದೆ. ಬಟಾಟೆ ತಿಂದಾಗೆ ಆಗ್ತದೆ, ಆದರೆ ಬಟಾಟೆ ರುಚಿಯಲ್ಲ, ಇದು ಬೇರೆಯೇ ರುಚಿ, ತುಂಬ ಚೆನ್ನಾಗಿರುತ್ತೆ. 3 ದಿವಸ ಬಿಟ್ಟು ಇದನ್ನು ನಾನು ಸಾಂಬಾರು ಮಾಡೋದು, ಯಾಕೆಂದರೆ ಅದು ತುರಿಸ್ತದೆ ಸ್ವಲ್ಪ. ಹಾಗೆ ಎಷ್ಟು ದಪ್ಪ ಉಂಟು, ಇದರ ಸಿಪ್ಪೆ ಎಲ್ಲ ತೆಗಿಲಿಕ್ಕೆ ಉಂಟು. ಕೆಸುವಿನ ಬೇರು ನೋಡಿ, ಕ್ಲೀನ್ ಮಾಡಿ ಹೀಗೆ ಆಗಿದೆ. 3 ಅಲ್ಲ 4 ದಿವಸ ಆಯಿತು. ಇದರ ಮೇಲಿನ ಸಿಪ್ಪೆ ಎಲ್ಲ ತೆಗೆಯೋದು ನಾನು. ಇನ್ನು ಇದಕ್ಕೆ ಹಲಸಿನ ಬೀಜ ಹಾಕಿ ಸಾಂಬಾರು ಮಾಡ್ತೇನೆ. ಕೆಸುವಿನ ಬೇರು ಸಾಂಬಾರು ರೆಡಿ ಆಯಿತು ನೋಡಿ. ಹಲಸಿನ ಬೀಜ ಮತ್ತು ಟೊಮೆಟೊ, ಕೆಸುವಿನ ಬೇರು ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಿದೆ ಎಲ್ಲ ಆರೋಗ್ಯಕ್ಕೆ. ಓಕೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಧನ್ಯವಾದಗಳು. ಥ್ಯಾಂಕ್ ಯು.